ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪವಿತ್ರವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2024 ಇಸ್ವೆ ಆಗಸ್ಟ್ ತಿಂಗಳು 27ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ನಾವು ಕೊಂಡಾಡೋಣ. ಆಮೇನ್. ಪರಲೋಕ ರಾಜ್ಯದಲ್ಲಿರುವ ನಮ್ಮ ತಂದೆಯಾಗಿರುವ ದೇವರು ನಮ್ಮನ್ನು ಪ್ರೀತಿಸಿ ಸ್ವಂತ ಮಗನೇ ಕೊಟ್ಟು ನಮ್ಮನ್ನು ರಕ್ಷಿಸಿ ಆಮೇನ್ ಸ್ವಂತ ಮಕ್ಕಳಾಗಿ ಮಾರ್ಪಡಿಸಿದೆ. ಆತನ ಪ್ರೀತಿ, ಕನ್ನಿಗರ ದಯೆ ನಮ್ಮ ಮೇಲೆ ತೋರಿಸಿರುವ ನಂಬಿಗಸ್ತದಕ್ಕಾಗಿ ತನುಮಾನದಿಂದ ನಾವು ಆತನೇ ಕೊಂಡಾಡುವ, ಸ್ತುತಿಸುವ, ಕೀರ್ತಿಸುವ. ಆಮೇಲೆ ನನ್ನ ಜೊತೆಯಲ್ಲಿ ಸೇರಿ ಆತನೇ ಗಣಪಡಿಸಿರಿ ಎಂಬುದಾಗಿ ದಾವೀದ ಹೇಳ್ತಾ ಇದ್ದಾರೆ. ನಾವು ಒಟ್ಟಾಗಿ ಸೇರಿ ಆತನ ನಾಮವನ್ನು ಆಮೇಲೆ ಗಣಪಡಿಸೋಣ. ಸ್ತೋತ್ರ. ನನ್ನ ಮನವೇ ಹೋವನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರ ನಾಮವನ್ನು ಕೊಂಡಾಡು. ಆಮೇಲೆ ತನ್ನ ಮನದಿಂದ ಸ್ತುತಿಸಿರಿ. ಸ್ತೋತ್ರ ಸ್ತೋತ್ರ. 95ನೇ ಕೀರ್ತನದಲ್ಲಿ 1-2 ವಾಕ್ಯಗಳು. ಬನ್ನಿರಿ ಯೆಹೋವನಿಗೆ ಉತ್ಸಾಹ ಆಮೇನ್ ಧ್ವನಿ ಹೊಯ್ಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ ಸ್ವಾಮಿ. ದೇವರ ಪವಿತ್ರ ಪರಿಶುದ್ಧವಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತಾವೇ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಿಮ್ಮ ಕೃಪೆಯಿಂದ ತುಂಬಿಸು. ಕಣ್ಣೀರಿನ ಕಾಲದಲ್ಲಿಯೂ, ಕಷ್ಟದ ವೇಳೆಗಳಲ್ಲಿಯೂ, ಇಕ್ಕಟ್ಟಿನ ಕಾಲದಲ್ಲಿಯೂ ಸಹಾಯಕನಾಗುವ ಕರ್ತನೆ, ಎಲ್ಲ ರೀತಿಯಲ್ಲಿ ಇರುವ ಬಿಡುಗಡೆಗಳು ಆಮೇಲೆ ನಮ್ಮ ಮಕ್ಕಳಿಗೆ ಉಂಟಾಗಲಿ. ರೋಗ ಶಾಂತಿಗಳು, ಫೈನಾನ್ಷಿಯಲ್ ಬಿಡುಗಡೆಗಳು, ಆರೋಗ್ಯವು, ಆಮೇಲೆ ಮನಸ್ಸಮಾಧಾನವು, ಸಂತೋಷವು ಎಲ್ಲ ಈ ಪ್ರಾರ್ಥನಾ ಮೂಲಕವಾಗಿ ದೊರಕಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ರೋಗದ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ರೋಗ ಶಕ್ತಿಗಳು ಆಮೇನ್ ನಿಮ್ಮ ಮಕ್ಕಳೇ ಬಿಟ್ಟು ಹೋಗಲಿ. ಪಾಂಕ್ರಿಯಾಸ್ ಸಂಬಂಧವಾಗಿರುವ ಎಲ್ಲ ರೋಗಗಳು, ಪಾಂಕ್ರಿಯಾಸಿನ ಒಳಗಡೆ ಇರುವ ಗೆಡ್ಡೆಗಳು ಆಮೇನ್ ಎಲ್ಲ ಯೇಸುವಿನ ನಾಮದಲ್ಲಿ ಆಮೇನ್ ಪೂರ್ಣ ಬಿಡುಗಡೆಯು, ಸೌಖ್ಯವು ಇವಾಗ ಉಂಟಾಗಲಿ. ಅದೇ ಪ್ರಕಾರವಾಗಿ ಬ್ರೈನ್ ಸಂಬಂಧವಾಗಿರುವ ಕಾಯಿಲೆಗಳು, ಟ್ಯೂಮರ್ಗಳು ಆಮೇನ್ ಯೇಸುವಿನ ನಾಮದಲ್ಲಿ ತಲೆಯ ಒಳಗಡೆ ಇರುವ ಎಲ್ಲ ಆಮೇನ್ ತಿಷ್ಟುಗಳು ಯೇಸುವಿನ ನಾಮದಲ್ಲಿ ಆಮೇನ್ ಪೂರ್ಣವಾಗಿ ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಸೇವೆ ಮಾಡುವ ಸೇವಕರನ್ನು ನಿಮ್ಮ ಕರೆ ಸಮರ್ಪಿಸುತ್ತೇನೆ. ಅವರ ಕುಟುಂಬങ്ങൾക്ക് ಸ್ತೋತ್ರ. ಸಾವಿರಾರು ಸೇವಕರು ಸೇವೆಗಾಗಿ ದೊಡುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಉಪವಾಸ ಕೂಟங்களுಕ್ಕಾಗಿ ಸ್ತೋತ್ರ. ಇದು 2ನೇ ದಿನ. ನಿಮ್ಮ ನಾಮವು ಗಣಪಡಲಿ. ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿ ಇರುವ ಮಕ್ಕಳೇ ಆಶೀರ್ವದಿಸು. ಸಾಲಭಾರಗಳಿಂದ ಬಿಡುಗಡೆ ಉಂಟಾಗಲಿ. ಬಿಸಿನೆಸ್ಗಳು ಯೇಸುವಿನ ನಾಮದಲ್ಲಿ ಇಂಪ್ರೂವ್ಮೆಂಟ್ ಆಗಲಿ. ಆಮೇಲೆ ಎಜುಕೇಷನ್ಗಳು, ಮ್ಯಾರೇಜ್ಗಳು ನಡೆಯಲಿ. ಆಮೇಲೆ ನಿಮ್ಮ ಕರವು ಯೇಸುವಿನ ನಾಮದಲ್ಲಿ ಚಾಯಿಸಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಕರ್ತರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಇವತ್ತು ಇಂಡಿಯನ್ ಟೈಮ್
9 ನಮ್ಮ ಸ್ಪೆಷಲ್ ಪ್ರಾರ್ಥನೆ 2ನೇ ದಿನ. ಎಲ್ಲವരും ಪ್ರಾರ್ಥನೆಯಿಂದ ಪಾಲ್ಗೊಳ್ಳಬೇಕು. ಇವತ್ತು ಚಿಂತಕ್ಕಾಗಿ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರ 6ನೇ ವಾಕ್ಯ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಬಿಟ್ಟದರ ಮೂಲಕ ನಿಮಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕು ಅಂತ ನಿಮಗೆ ಜ್ಞಾಪಕ ಮಾಡುತ್ತೇನೆ. ಆಮೇಲೆ ಇಲ್ಲಿ ಪೌಲ ಹೇಳ್ತಾ ಇದ್ದಾರೆ, ಆತ್ಮಪ್ರೇರಣೆಯಿಂದ ಪೌಲನು ಕೈ ಇಟ್ಟು ಆಮೇನ್ ತಿಮೋತಿಗಾಗಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನು ತಿಮೋತಿಯಲ್ಲಿ ಕೃಪಾವರಗಳನ್ನು ಆಮೇನ್ ಸುರಿಸಿದರು. ದೇವರು ಸುರಿಸಿರುವ ಆ ಕೃಪಾವರಗಳನ್ನು ನೀ ಪ್ರಜ್ವಲಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಪ್ರಿಯರೇ, ಈ ಉಪವಾಸವು ಈ ಪ್ರಾರ್ಥನೆಯಲ್ಲಿಯೂ ದೇವರ ಆತ್ಮನು ನಮ್ಮ ಹತ್ರ ಹೇಳುವುದು, ನಮ್ಮಲ್ಲಿ ದೇವರು ಕೊಟ್ಟಿರುವ ಕೃಪಾವರಗಳು, ಸ್ತೋತ್ರ, ಆಮೇನ್, ಅದು ಪ್ರಜ್ವಲಿಸುವರಾಗಿ, ಕೃಪಾವರಗಳು ಪ್ರಜ್ವಲಿಸುವರಾಗಿ ನಾವು ಇರಬೇಕು. ಅದು ನಾವು ಇಟ್ಟುಕೊಂಡಿರುವುದಕ್ಕಾಗಿ ಅಲ್ಲ, ಅದು ನಾವು ಆಮೇನ್ ಪ್ರಾರ್ಥನಾ ಮೂಲಕವಾಗಿ, ಉಪವಾಸ ಮೂಲಕವಾಗಿ ಪ್ರಜ್ವಲಿಸುವಾಗ ಆಮೇನ್ ನಮ್ಮ ಆಮೇನ್ ಪವಿತ್ರ ಗ್ರಂಥದಲ್ಲಿ ಕಾಣುವ ಪ್ರಕಾರ ಅಪೊಸ್ತಲರನ್ನು ಅದ್ಭುತವಾದ ವಿಷಯಕ್ಕಾಗಿ ದೇವರು ಉಪಯೋಗ ಮಾಡಿದರು. ಹಳೆಯ ಒಡಂಬಡಿಕೆಯಲ್ಲಿ ದಾವೀದನನ್ನು, ದಾನಿಯೇಲನ್ನು, ಶಿಂಶೋನನ್ನು ಎಲ್ಲ ಯೋಸೇಫನೆಲ್ಲ ವ್ಯತ್ಯಸ್ತವಾದ ವಿಷಯಗಳಲ್ಲಿ ಅವ್ರಿಗೂ ಕೊಟ್ಟ ಆತ್ಮಶಕ್ತಿಯಿಂದ ದೇವರು ಉಪಯೋಗ ಮಾಡಿದರು. ನಮ್ಮನ್ನು ದೇವರು ಇದೇ ಪ್ರಕಾರವಾಗಿ ಉಪಯೋಗ ಮಾಡುತ್ತಾರೆ. ನಾವೇನು ಮಾಡಬೇಕು? ಆಮೇಲೆ ನಮ್ಮಲ್ಲಿ ಕೊಟ್ಟಿರುವ ಆ ಕೃಪಾವರನ್ನು ಪ್ರಜ್ವಲಿಸಬೇಕು. ಅವನೇ ಒಂದು ಬಾಲಸಿಂಹದೊಡನೆ ನಾವೆದ್ದು ಕರ್ತರಿಗಾಗಿ ಆಮೇಲೆ ಪ್ರಜ್ವಲಿಸಿ ಸಾತಾನಿಕವಾದ ಎಲ್ಲ ಶಕ್ತಿಗಳನ್ನು ಹೊರಹಾಕಿ ಆಮೇಲೆ ಅವುಗಳ ಮೇಲೆ ನಾವು ಜಯ ಹೊಂದುತ್ತಾರೆ. ಸ್ತೋತ್ರ. ಒಂದು ಆಮೇಲೆ ಏನು ಮಾಡಬೇಕು? ಪ್ರಜ್ವಲಿಸುವುದಕ್ಕಾಗಿ ವಾಕ್ಯ ಧ್ಯಾನ ಮಾಡಿ, ಆಮೇಲೆ ಧ್ಯಾನ ಮಾಡಿ ವಾಕ್ಯದಿಂದ ನಮ್ಮ ಹೃದಯಗಳು ತುಂಬಿಸಬೇಕು. ವಾಕ್ಯ ಮೂಲಕವಾಗಿಯೇ ನಾವು ಕೃಪಾವರಗಳ ಕುರಿತಾಗಿ, ಅದು ಉಪಯೋಗಿಸುವ ರೀತಿಯ ಕುರಿತಾಗಿಯೂ ನಾವು ಅರಿಯುವುದು. ಅದಕ್ಕೆ ಒಂದು ವಾಕ್ಯ ಧ್ಯಾನವನ್ನು ಮಾಡಬೇಕು. ಸ್ತೋತ್ರ. ಆಮೇಲೆ 2ನೇದಾಗಿ ಅನ್ಯ ಭಾಷೆಗಳಲ್ಲಿ ಬಹಳವಾಗಿ ಮಾತಾಡಬೇಕು. ಅನ್ಯ ಭಾಷೆಗಳಲ್ಲಿ ಮಾತಾಡುವನು ಆತ್ಮೀಯವಾದ ವರ್ತನೆವು ಮಾಡ್ತಾನೆ. ಅಂದರೆ ಒಳಗಡೆ ಇರುವ ಆತ್ಮೀಯತೆ ಹೆಚ್ಚಿಗೆ ಆಗುತ್ತೆ, ಆಮೇಲೆ ವರ್ತನವಾಗುತ್ತೆ, ಆಮೇಲೆ ಅದು ಆಮೇಲೆ ಪ್ರಜ್ವಲಿಸುತ್ತಾರೆ ಕೃಪಾವರಗಳು. ಅನ್ಯ ಭಾಷೆ ಮಾತಾಡಬೇಕು, ಜಾಸ್ತಿ ಮಾತಾಡಬೇಕು. ಆಮೇಲೆ ಅನ್ಯ ಭಾಷೆ ಮಾತಾಡುವಾಗ ಕೃಪಾವರಗಳು ಪ್ರಜ್ವಲಿಸ್ತಾರೆ. ಆಮೇಲೆ ಮರ್ಮಗಳು, ಮಿಸ್ಟರಿಗಳು, ಗುಡ್ಡುಗಳು ಹೇಳ್ತಾರೆ ಅಂತ. ಆಮೇಲೆ ಅದರಲ್ಲಿ ಸೀಕ್ರೆಟ್ಗಳು ಉಂಟು. ಆಮೇಲೆ ಅದು ಬೇರೆ ಯಾರಿಗೂ ಗೊತ್ತಿಲ್ಲ, ಆ ದೇವ್ರಿಗೆ ಮಾತ್ರ ಗೊತ್ತಿರುವ ಭಾಷೆ. ಅದು ನಾವು ಮಾತನಾಡಬೇಕು, ಜಾಸ್ತಿ ಮಾತಾಡಬೇಕು. ಆಮೇಲೆ 3ನೇದಾಗಿ ನಮ್ಮಲ್ಲಿ ಸುರಿಸಿರುವ ಆ ವರಗಳು ಯಾವಾಗಲು ಎಂಬುದಕ್ಕೆ ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು. ಆಮೇಲೆ ಆ ಸ್ತೋತ್ರ, ಪ್ರವಾದನ ವರವಿದೆಯಾ, ರೋಗಶಾಂತಿದೆಯಾ, ಅದು ನಾವು ಎಕ್ಸ್ಪೀರಿಯನ್ಸ್ನಿಂದ ತಿಳ್ಕೊಳ್ಬೇಕು. 4ನೇದಾಗಿ ಸ್ತೋತ್ರ, ಆಮೇಲೆ ನಾವು ದೇವರ ಕೃಪಾವರಗಳನ್ನು ಉಪಯೋಗ ಮಾಡುವುದು ನಾವು ದೂಷಿಸಬಾರದು. ಕೆಲವರು ಎಲ್ಲಿ ಯಾರೇನೆಲ್ಲ ಮಾಡಿದರೆ ಆವಾಗನೇ ಅದು ಸೈತಾನು ದೇವರಿಂದಲ್ಲ ಅಂತೆಲ್ಲ ಹೇಳಿಕೊಂಡು ಅದೆಲ್ಲ ಕ್ರಿಟಿಸೈಸ್ ಮಾಡ್ತಾರೆ. ನಾವು ಅದಕ್ಕೇನು ಹೋಗಬೇಡ. ದೇವರು ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಕರ್ತನಿಂದ ಹೊರತು ಆಮೇಲೆ ಸಭಾ ಬೆಳವಣಿಗೆಗಾಗಲಿ ಆಮೇಲೆ ಒಳ್ಳೆಯದಕ್ಕಾಗಲಿ ಒಂದು ಕೃಪಾವರ ಬರುವುದಿಲ್ಲ. ಅದರಿಂದ ಆಮೇಲೆ ಅವರ ಫಲಗಳಿಂದ ನಮಗೆ ಅವರನ್ನು ಗೊತ್ತಾಗುತ್ತೆ. ಆಮೇಲೆ ಸ್ತೋತ್ರ. ಒಂದು ಕೃಪಾವರಗಳು ಉಪಯೋಗ ಮಾಡುವ ಕ್ರಿಟಿಸೈಸ್ ಮಾಡಿಕೊಂಡು ದೂರ ಹೇಳಿಕೊಂಡು ನಾವು ನಡಿಬೇಕಾದ್ರೆ ನಮ್ಮನ್ನು ಅದಕ್ಕೆ ದೇವರು ಯಾವ ಅಧಿಕಾರ ಕೊಟ್ಟು ಒಪ್ಪಿಸಲಿಲ್ಲ. ಅದರಿಂದ ನಾವು ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಆ ಸ್ತೋತ್ರ ಸುಮ್ಮನೆ ಇರಬೇಕು. ದೇವರು ಅದಕ್ಕಾಗಿ ನಮ್ಮನ್ನು ಬಲಪಡಿಸಲಿ. ಈ ರೀತಿಯಲ್ಲಿ ನಾವು ನಮ್ಮಲ್ಲಿ ದೇವರು ಕೊಟ್ಟಿರುವ ಆಮೇಲೆ ಆ ಕೃಪಾವರಗಳು ಪ್ರಜ್ವಲಿಸುವಾಗ ದೇವರ ಸಭೆಗೂ ದೇವರ ರಾಜ್ಯಕ್ಕೂ ನಾವು ಪ್ರಯೋಜನವಾಗುತ್ತದೆ. ದೇವರ ಚಿತ್ತ ನೆರವೇರಿಸುವರಾಗುತ್ತದೆ. ಅದರಿಂದ ಈ ದಿನಗಳಲ್ಲಿ ಈ ಉಪವಾಸ ಕೂಟ ಮುಗಿದಲ್ಲಿ ನಡೀತಾ ಇದೆ. ನಾವು ಈ ದಿನಗಳಲ್ಲಿ ನಮ್ಮಲ್ಲಿ ದೇವರು ಸೃಷ್ಟಿಸಿರುವ ಆ ವರಗಳು, ಕೃಪಾವರಗಳು
ಪ್ರಜ್ವಲಿಸುವವರಾಗಿ, ದೇವರ ಮಹಿಮೆಗಾಗಿ ಎದ್ದೋಳುವವರಾಗಿ, ವೀರ್ಯಕೃತ್ಯಗಳು, ಅದ್ಭುತಗಳು ಮಾಡುವವರಾಗಿ, ನಾವು ದೇವರ ರಾಜ್ಯ ಕಟ್ಟುವವರಾಗಿ ಮಾರ್ಪಡೋಣ. ಈ ವಾಕ್ಯದಿಂದ ದೇವರು ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಒಂದು ಭಯವಾಗುತ್ತದೆ, ನಾವೊಂದು ಗುರುತಾಗುತ್ತದೆ, ನಾವೆಲ್ಲರಿಗೂ ಒಂದು ಅದ್ಭುತವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಆ್ಯಂಡ್ ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.